ಅವತ್ತು ಜನಾರ್ದನ್ ಪೂಜಾರಿಯನ್ನು ಕಷ್ಟ ಆಗ್ಲಿಕ್ಕೆ ನಾನು ಕೂಡ ಒಬ್ಬ ಕಾರಣಕರ್ತ. ಅದು ಹೇಳಲಿಕ್ಕೆ ನಂಗೆ ಒಪ್ಕೊಳ್ಳಿಕ್ಕೆ ನಂಗೆ ಏನು ಬೇಸರ ಇಲ್ಲ. ಅವತ್ತು ಈ ರೀತಿ ಆಗ್ತದೆ ಅನ್ನೋಂತ ಹೇಳಿಕೊಂಡು ನಾವು ಯೋಚನೆ ಕಲ್ಪನೆ ಮಾಡಿರಲಿಲ್ಲ. ಎಲ್ಲಾ ಸಮಾಜಕ್ಕೆ ಇಲ್ಲಿ ನ್ಯಾಯ ಸಿಗ್ತದೆ, ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು ಅನ್ನುವಂಥ ಮಾತು ಏನಿದೆ ಅದು ನಿಜ ರೂಪಕ್ಕೆ ಬರ್ತದೆ. ನಾವೆಲ್ಲ ಬಂಧು ಅನ್ನುವಂಥ ಮಾತು ಏನಿದೆ ನಿಜ ರೂಪಕ್ಕೆ ಬರ್ತದೆ, ಎಲ್ರಿಗೂ ಅವಕಾಶ ಆಗ್ತದೆ ಅಂತ ಹೇಳಿಕೊಂಡು ತಿಳ್ಕೊಂಡಿದ್ವಿ. ಏನು ಸಹನಾವತ್ತು ಸಹನೌಬು ನಕ್ತು ಸಹವೀರ್ಯಂ ಕರವಾವಹೈ ಅಂತ ಹೇಳಿಕೊಂಡು ಏನು ಹೇಳ್ತಾರೆ ಅದು ಸತ್ಯ ಆಗ್ತದೆ ಅಂತ ಹೇಳಿ ನಂಬಿದ್ವಿ. ದುರ್ದೈವ ಯಾವಾಗ ನಮ್ಮನ್ನೆಲ್ಲ ಆ ರೀತಿ ಬಲಿಪಶು ಮಾಡಿಕೊಂಡು ದುರುಪಯೋಗ ಪಡಿಸಿಕೊಂಡು ಜನಾರ್ದನ್ ಪೂಜಾರಿಯರ ಅವಸಾನವನ್ನು ಮಾಡಿದ್ರು, ಮತ್ತೆ ಮತ್ತೆ ಅವರು ಸ್ಪರ್ಧೆ ಮಾಡಿಕೊಂಡು ತಲೆ ಎತ್ತಲಿಕ್ಕೆ ಅವಕಾಶ ಕೊಡಲಿಲ್ಲ. ಆ ಸಹನಾವತ್ತು ಸಹನೋಬನತ್ತು ಆಗಲೇ ಇಲ್ಲ. ಬ್ರಹ್ಮಕಲಶದಲ್ಲಿ 4 ಕಡೆ ಅಡಿಗೆ, 4 ರೀತಿಯಲ್ಲಿ ಊಟ, 4 ರೀತಿಯ ಅಡಿಗೆಗಳು, ಇದೇ ಹಿಂದುತ್ವ ಹೆಸರಿನಲ್ಲಿ ಅಧಿಕಾರವನ್ನು ಪಡೆದಂತಹ ಶಾಸಕರ ಅಧ್ಯಕ್ಷ ಸ್ಥಾನದಲ್ಲಿ ಅದು ನಡೆಯಿತು. ಸಂಘ ಪರಿವಾರದ ಪ್ರಮುಖರು ಅಧ್ಯಕ್ಷತೆ, ಕಾರ್ಯಾಧ್ಯಕ್ಷರು, ಇನ್ನೊಂದು ಮತ್ತೊಂದು ಜವಾಬ್ದಾರಿ ಹುದ್ದೆಯಲ್ಲಿ ದೇವಸ್ಥಾನಗಳಲ್ಲಿ ಕೂಡ ಅದೇ ಮುಂದುವರೆದುಕೊಂಡು ಬಂತು. ಸಹನೌಬುನತ್ತು ಆಗಲೇ ಇಲ್ಲ. ಇವತ್ತು ಸತ್ಯ ಮತ್ತೆ ಸಮಾಜ ಕೆಲಸಕ್ಕೆ ಇಳಿತಾನೆ, ಸಮಾಜ ಹೆಸರಲ್ಲಿ ಇಲ್ಲಿ ಮತ್ತೆ ಇದಾಗ್ತದೆ ಅಂತ ಹೇಳಿದಾಗ, ಇಲ್ಲಿ ಯಾರ ಜೊತೆ ನಾನು 25 ವರ್ಷ ದುಡಿದಿದ್ನೋ ಅವ್ರು ಇವತ್ತು ಬಂದು ಇಲ್ಲಿ ಕಳೆದ 2-3 ದಿವಸದಿಂದ ಒಂದಷ್ಟು ಸಭೆಗಳನ್ನು ಮಾಡ್ತಾ ಇದ್ದಾರೆ ಗಮನಕ್ಕೆ ಬಂತು. ಅವರು ಶಿವಮೊಗ್ಗಕ್ಕೂ ದಾವಣಗೆರೆಗೂ ಹೋಗಲಿಲ್ಲ. ಶಾಮನೂರು ಶಿವಶಂಕರಪ್ಪನವರು ಕಾಂಗ್ರೆಸ್ನ ಇದಾಗಿದ್ದುಕೊಂಡು ವೀರಶೈವ ಲಿಂಗಾಯತ್ ಸಮಾಜದ ಅಧ್ಯಕ್ಷರಾಗಿದ್ದುಕೊಂಡು ಶಿವಮೊಗ್ಗಕ್ಕೆ ಹೋಗಿ ಇಲ್ಲಿ ಪಾರ್ಟಿ ಇಲ್ಲ, ನಮಗೆ ಲಿಂಗಾಯತ್ ಸಮಾಜದ ಏನನ್ನು ರಾಘವೇಂದ್ರನ್ನು ಗೆಲ್ಲಿಸಬೇಕು ಅಂತ ಅವರು ಜಾತಿಯದ್ದು ಮಾತನಾಡಿದಾಗ ಯಾರಿಗೂ ಅದು ದೊಡ್ಡ ವಿಚಾರ ಆಗಲಿ. ಯಾಕಂದ್ರೆ ಅದು ಸಹಾಯ ಆದ್ರೆ ಭಾರತೀಯ ಜನತಾ ಪಾರ್ಟಿಗೆ ಯಾರು ಮಾತನಾಡ್ಲಿಕ್ಕೆ ಹೋಗಲಿಲ್ಲ. ಬೇರೆಯವರು ಆ ರೀತಿ ಮಾತನಾಡಿದ್ರು ಕೂಡ ಯಾರು ಮಾತನಾಡಲಿ, ಎಲ್ಲರೂ ಜಾತಿಯದ್ದು ಮಾತನಾಡಿದ್ರು, ಯಾರು ಅದಕ್ಕೇನು ಅದು ಸತ್ಯ ಇಲ್ಲಿ ಮಾತನಾಡಿದ್ದು ನಾಳೆ ಎಲ್ಲಿ ಜಾತಿ ತೊಂದರೆ ಬರ್ತಂತ ಹೇಳಿಕೊಂಡು 2-3 ದಿವಸದಿಂದ ಇಲ್ಲಿ ನಾವು ಇನ್ನೊಂದು ಕೇರಳ ಆಗ್ಬಹುದು, ಇನ್ನೊಂದು ಮಲಪ್ಪುರಂ ಆಗ್ಬಹುದು, ಇನ್ನೊಂದು ಕಾಶ್ಮೀರ ಆಗ್ಬಹುದು, ನಾವು ಹಿಂದುತ್ವ ಹೆಸರಲ್ಲಿ ದೇಶದ ಹೆಸರಲ್ಲಿ ನಿಲ್ಬೇಕು ಅಂತ ಹೇಳಿಕೊಂಡು ಮಾತುಕತೆ ಮಾಡಿಕೊಂಡು 2 ಜಿಲ್ಲೆಯಲ್ಲಿ ಓಡಾಡ್ತಿದ್ದಾರೆ ಗಮನಕ್ಕೆ ಬಂತು. ಸ್ಪಷ್ಟವಾಗಿ ನಾನು ಹೇಳಲಿಕ್ಕೆ ಬಯಸ್ತೇನೆ, ನಾನು ಖಂಡಿತ ಹೌದು ಹಿಂದೂ ಸಮಾಜಕ್ಕೆ ಬಾಹ್ಯ ಶಕ್ತಿಗಳಿಂದ ತೊಂದರೆ ಇಲ್ಲ ಅಂತ ಹೇಳುವುದಿಲ್ಲ. ಜಿಹಾದಿ ಮಾನಸಿಕತೆಯಿಂದ, ಭಯೋತ್ಪಾದನೆಯ ಮಾನಸಿಕತೆಯಿಂದ, ಮತಾಂತರವಾದಿಗಳಿಂದ ಹಿಂದೂ ಸಮಾಜಕ್ಕೆ ತೊಂದರೆ ಇಲ್ಲ ಅಂತ ಹೇಳುವುದಿಲ್ಲ. ಆದರೆ ಕೇರಳ ಯಾಕೆ ನಿರ್ಮಾಣ ಆಯಿತು, ಮಲ್ಲಪುರಂ ಯಾಕಾಯ್ತು, ರಾಮನಾಥಪುರಂ ಯಾಕಾಯ್ತು, ಕಾಶ್ಮೀರ ಯಾಕಾಯ್ತು ಅಂತ ಕೇಳಿದ್ರೆ ಬರೀ ಮತಾಂತರವಾದಿಗಳಿಂದ, ಜಿಹಾದಿ ಮನಸ್ಥಿತಿಯವರಿಂದ, ಭಯೋತ್ಪಾದಕರಿಂದ ಆದದ್ದಲ್ಲ. ಜಾತಿಯ ಹೆಸರಿನಲ್ಲಿ, ಸ್ಪೃಶ್ಯ ಅಸ್ಪೃಶ್ಯತೆಯ ಹೆಸರಿನಲ್ಲಿ, ಮೇಲು ಕೀಳಿನ ಹೆಸರಿನಲ್ಲಿ ಏನೋ ಅಮಾನುಷ ಚಿತ್ರಹಿಂಸೆಗಳನ್ನು, ಮಾನಸಿಕ ವೇದನೆಯನ್ನು, ಅನ್ಯಾಯ, ಅನಾಚಾರ, ಅತ್ಯಾಚಾರಗಳನ್ನು ಹಿಂದುಳಿದ ವರ್ಗ ಅನುಭವಿಸಿದ್ದಲ್ಲಿ ಅದರ ಪರಿಣಾಮ ನೊಂದು ಎಲ್ಲಿಯಾದ್ರೂ ನಮಗೊಂದು ಸ್ವಲ್ಪ ನೆಮ್ಮದಿ ಸಿಗಬಹುದು ಅಂತ ಹೇಳಿಕೊಂಡು, ಮಾನ ಮುಚ್ಚಿಕೊಂಡು ನಾವು ಓಡಾಡಬಹುದು ಅಂತ ಹೇಳಿಕೊಂಡು, ಮನುಷ್ಯರಾಗಿ ಬದುಕಬಹುದು ಅಂತ ಯೋಚನೆ ಮಾಡಿಕೊಂಡು ಒಂದಷ್ಟು ಜನ ಮತಾಂತರ ಆದರು. ಆ ಎಲ್ಲ ಪರಿಣಾಮ ಇವತ್ತು ಕೇರಳ ಮತ್ತು ಮಲ್ಲಪುರಂ ಆಗಿದೆ. ಆ ಮಾನಸಿಕ ವೇದನೆ ಇನ್ನೂ ಸಮಾಜದಲ್ಲಿ ಹೋಗಲಿಲ್ಲ. ಹಾಗಾಗಿ ಇವತ್ತಿಗೂ ಕೇರಳದಲ್ಲಿ ಭಾರತೀಯ ಜನತಾ ಪಾರ್ಟಿ ನೆಲೆಯನ್ನು ಕಂಡುಕೊಳ್ಳಿಕ್ಕಾಗಲಿಲ್ಲ. ಹಿಂದುತ್ವ ಅಲ್ಲಿ ಬೆಳಿಲಿಕ್ಕೆ ಸಾಧ್ಯ ಆಗಲಿಲ್ಲ. ಮತಾಂತರ ಆಗಿದ್ದ ಕಾಶ್ಮೀರದ ಹಿಂದುಳಿದ ವರ್ಗದವರು ಬಂದು ನಮ್ಮನ್ನು ವಾಪಸ್ ಹಿಂದುತ್ವಕ್ಕೆ ತಗೊಳ್ಳಿ ಅಂತ ಹೇಳಿದಾಗ, ಜನಿವಾರ ತೆಗೆದಿಟ್ಟು ನಾವು ಗಂಗೆಯಲ್ಲಿ ಹಾರಿ ಪ್ರಾಣಾರ್ಪಣೆ ಮಾಡ್ತೇವೆ, ಅದರ ದೋಷ ನಿಂಗೆ ಬರ್ತದೆ ಅಂತ ಹೇಳಿ ರಾಜನ ಮೇಲೆ ಅವತ್ತೇನು ಪಂಡಿತರು ಒತ್ತಡ ಹಾಕಿದ್ರು. ಅದರ ಪರಿಣಾಮ ವಾಪಸ್ ಬರುವವರು ಮತ್ತೆ ಅಲ್ಲಿ ಹೋಗಿ ಮತ್ತೆ ಇದು ಭಾವನೆಯನ್ನು, ಭಯೋತ್ಪಾದನೆ ಭಾವನೆಯನ್ನು ಬೆಳೆಸಿಕೊಂಡು ಅಲ್ಲೇ ಮುಂದುವರೆದ್ರು. ಇದಕ್ಕೆ ಸೇಡು ತೀರಿಸಿಕೊಳ್ಬೇಕು ಯೋಚನೆ ಮಾಡಿಕೊಂಡು ಹೊರಟರು. ಅದರ ಪರಿಣಾಮ ಇವತ್ತು ಭಯೋತ್ಪಾದಕತೆ, ಅದರ ಪರಿಣಾಮ ಇವತ್ತು ಕಾಶ್ಮೀರ ಆಗಿರುವಂತದ್ದು. ಇವತ್ತು ಮತ್ತೆ ಹಿಂದುತ್ವ ಅಕಸ್ಮಾತ್ ನಾಶ ಆದ್ರೆ, ಹಿಂದುತ್ವದ ಭದ್ರಕೋಟೆ ಅನಿಸಿಕೊಂಡ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ಬಿರುಕು ಬಿಟ್ಟರೆ, ಈಗಾಗಲೇ ಬಿರುಕು ಬಿಟ್ಟಿದೆ. ಯಾರದನ್ನು ನಿರ್ಮಾಣ ಮಾಡಿದಂತ ಕೇಳಿದ್ರೆ ಏನು ಸಂಘದ ನಿತ್ಯ ಶಾಖೆಗಳಿತ್ತು,
ಹಿಂದೂ ಸಂಘಟನೆಗಳ ಘಟಕಗಳಿತ್ತು, ಚಟುವಟಿಕೆಗಳಿತ್ತು. ಕಳೆದ 10 ವರ್ಷದಲ್ಲಿ ವ್ಯತ್ಯಾಸ ಏನಾಗಿದೆ ಗೊತ್ತಿದೆ, ತಮ್ಗೆ ಗೊತ್ತಿರ್ಲಿಕ್ಕಿಲ್ಲ. ಸಂಘಕ್ಕೆ 80 ವರ್ಷ ಆಗ್ತಾ ಇದ್ದ ಹಾಗೆ 100 ವರ್ಷ ಆಗಬೇಕು ಒಂದು ಗುರಿಯನ್ನು ಇಟ್ಟುಕೊಂಡು ಸಂಘ ಯೋಜನಾ ಭೇಟಿಗಳು ನಡೆದಿತ್ತು. ಅದೇ ವಿಪರೀತ ರಾಜಕೀಯದಲ್ಲಿ ಮತ್ತು ಜಾತಿ ರಾಜಕೀಯಕ್ಕೆ ಹೋದ ಪರಿಣಾಮ, ಹಿಂದುತ್ವ ಹೋರಾಟಗಾರರನ್ನು ತುಳಿದಂತ ಪರಿಣಾಮ, ಹಿಂದುತ್ವ ಹೋರಾಟಗಾರರನ್ನು ಅದುಮಿಟ್ಟ ಪರಿಣಾಮ, ಅವ್ರು ಯಾರಿಗೂ ಅವಕಾಶ ಸಿಗಬಾರದು. ಬರೀ ಬಿಲ್ ಅವರು ಹಿಂದುತ್ವ ಹೋರಾಟಗಾರರು ಎಲ್ಲಾ ಸಮಾಜದಲ್ಲಿದ್ದವರನ್ನು ಇವರು ನೇರ ಹಿಂದುತ್ವ ಹೋರಾಟ ಎಲ್ಲಾ ಸಮಾಜದಲ್ಲಿದ್ದವರನ್ನು ಇವರು ಪಕ್ಕಕ್ಕೆ ತಳ್ಳಿ ಆಯ್ತು. ಇವರು ಯಾರನ್ನು ಉಳಿಸಿಕೊಟ್ರು, ಯಾರಿಗೆ ಬೆಲೆ ಕೊಟ್ಟರು ಇಲ್ಲಿ? ಪರಿಣಾಮ ಇವತ್ತು ಬಂಟ್ವಾಳ ತಾಲೂಕಲ್ಲಿ 92 ಇದ್ದ ಶಾಖೆ ನಿತ್ಯ ಶಾಖೆಗಳು ಇವತ್ತು 10ಕ್ಕೆ ಇಳಿದಿದೆ. ಪುತ್ತೂರಲ್ಲಿ ಗ್ರಾಮಕ್ಕೆ 1-2 ಶಾಖೆಗಳಿದ್ದಲ್ಲಿ ಅಲ್ಲೂ 100 ಶಾಖೆ ಇದ್ದಲ್ಲಿ ಇವತ್ತು 10-20ಕ್ಕೆ ಇಳಿದಿದೆ ನಿತ್ಯ ಶಾಖೆಗಳ ಸಂಖ್ಯೆ. ಎಲ್ಲಾ ತಾಲೂಕುಗಳಲ್ಲಿ ಇದೇ ಸ್ಥಿತಿ ಇದೆ. ಹಿಂದೂ ಜಾಗರಣೆ ವೇದಿಕೆ ಘಟಕಗಳು ಇವತ್ತು ಎಲ್ಲಿದೆ ಹುಡುಕಬೇಕಾಗಿದೆ, ಎಷ್ಟಿದೆ ಅಂತ ಹೇಳಿಕೊಂಡು. 10 ವರ್ಷ ಹಿಂದೆ ಯಾವ ಸ್ಥಿತಿಯಲ್ಲಿ ಇವತ್ತು ಏನಿದೆ ಅಂತ ಹೇಳಿಕೊಂಡು. ಬಜರಂಗ ವಿಶ್ವ ಪರಿಷತ್ ಪರಿಸ್ಥಿತಿ ಕೂಡ ಬದಲಾವಣೆ ಆಗಿಲ್ಲ. ರಾಜಕೀಯ ಮಾತ್ರ ಇವತ್ತು ಅಧಿಕಾರದಲ್ಲಿ ಇರಬಹುದು, ಆದ್ರೆ ರಾಜಕೀಯ ಅಧಿಕಾರ ಈರುಳ್ಳಿಗೂ ಹೋಗಿದೆ, ಸೇಬಲ್ಲೂ ಹೋಗಿದೆ. ಯಾವೆಲ್ಲ ಕಾರಣಕ್ಕೆ ರಾಜಕೀಯ ಅಧಿಕಾರ ವ್ಯತ್ಯಾಸ ಆಗಿದೆ ಯಾರು ಹೇಳಲಿಕ್ಕೆ ಸಾಧ್ಯ ಇಲ್ಲ, ಯಾರು ಯೋಚನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಅಕಸ್ಮಾತ್ ಅಂತ ಸ್ಥಿತಿ ಆದರೆ ಉಳಿಸುವಂತಹ ಹಿಂದುತ್ವದ ಕೋಟೆ ಅಂತ ಏನು ಹೇಳ್ತಾರೆ, ಉಳಿಸಬೇಕಿದ್ರೆ ಇದು ಯಾವುದು ಉಳಿಸಬೇಕು, ನಿತ್ಯ ಶಾಖೆಗಳು, ಪರಿವಾರ ಸಂಘಟನೆಗಳು, ಇದೆಲ್ಲವೂ ಶಕ್ತಿ ಕಳ್ಕೊಂಡು ಶಕ್ತಿಹೀನ ಆಗ್ತದೆ. ಇವತ್ತು ಇವರ ಈ ಕೆಲಸದಿಂದಾಗಿ ಹಿಂದುತ್ವ ಭದ್ರಕೋಟೆ ಇವರೇ ಹಾಳು ಮಾಡಿದ್ದಾರೆ. ಪಾಪ ಅವರಿಗೆ ಪದ್ಮರಾಜರಿಗೆ ಗೊತ್ತಿರಲಿಲ್ಲ, ಹಾಗಾಗಿ ಅನ್ನೋದು ಇದರಲ್ಲಿ ಏನೋ ಒಂದು ಶಬ್ದ ಅವರ ಬಾಯಿಂದ ಬಂತು. ಆದ್ರೆ ಇಲ್ಲಿ ಈ ವ್ಯವಸ್ಥೆಯಿಂದಲೇ ಇವತ್ತು ಹಿಂದುತ್ವ ಭದ್ರಕೋಟೆ ನಿಧಾನವಾಗಿ ನಾಶ ಆಗ್ತಾ ಇದೆ, ಒಡಿತಾ ಇದೆ, ಬಿರುಕು ಬಿಡ್ತಾ ಇದೆ. ಅದನ್ನು ಯಾರೂ ಅರ್ಥ ಮಾಡಿಕೊಳ್ಳುವುದಿಲ್ಲ. ಅದನ್ನು ಇವತ್ತು ಉಳಿಸಲಿಲ್ಲ ಅಂತೇಳಿ ಅಂದ್ರೆ ಮುಂದಿನ ದಿವಸದಲ್ಲಿ ಕಷ್ಟ ಇದೆ. ಇದು ಎಲ್ಲಿ ಬೇಕಾದ್ರೂ ಹೋಗಿ ತಲುಪಬಹುದು. ಹಾಗಾಗಿ ಅದೆಲ್ಲ ಇವತ್ತೇನು ಹೇಳ್ತಾ ಇದ್ದಾರೆ, ಮೊದಲು ಮಾಡಬೇಕಾಗಿರೋದವರು ಸಮಾಜ ಒಳಗಡೆ ಇರುವಂತಹ ಸಮಸ್ಯೆಯನ್ನು ಸರಿ ಮಾಡಬೇಕಾಗಿದೆ. ಹಿಂದುಳಿದ ವರ್ಗ ಗಟ್ಟಿಯಾಗಿ ಹಿಂದುತ್ವಕ್ಕೋಸ್ಕರ ನಿಂತುಕೊಳ್ಳಬೇಕಿದ್ರೆ ಹಿಂದುಳಿದ ವರ್ಗದ ಸಮಾಜದವರಿಗೆ ಕೂಡ ಇಲ್ಲಿ ಸಮಾನ ಅವಕಾಶಗಳು ಸಿಗಬೇಕಾಗಿದೆ. ದೇವಸ್ಥಾನಗಳಲ್ಲಿ ಪಂಕ್ತಿ ಭೇದ ಹೋಗಬೇಕಾಗಿದೆ. ರಾಜಕೀಯ ಕ್ಷೇತ್ರ ಇರಬಹುದು, ಸಾಮಾಜಿಕ ಕ್ಷೇತ್ರ ಇರಬಹುದು, ಧಾರ್ಮಿಕ ಕ್ಷೇತ್ರ ಇರಬಹುದು, ಸಹಕಾರಿ ರಂಗಗಳಿರಬಹುದು, ಈ ಎಲ್ಲ ಕ್ಷೇತ್ರಗಳಲ್ಲಿ ಕೂಡ ಹಿಂದುಳಿದ ವರ್ಗದವರಿಗೆ ಸರಿಯಾಗಿ ಅಧಿಕಾರದ ಹಂಚಿಕೆ ಆದ್ರೆ, ಅವರನ್ನು ವಿಶ್ವಾಸಕ್ಕೆ ತಗೊಂಡ್ರೆ ಆಗ ಮಾತ್ರ ಹಿಂದುತ್ವ ಉಳಿಯುತ್ತದೆ. ಇಲ್ಲದಿದ್ರೆ ಬಾಹ್ಯ ಆಕ್ರಮಣದಿಂದ ಹಿಂದುತ್ವವನ್ನು ಉಳಿಸಬೇಕಿದ್ರೆ ಹರಸಾಹಸ ಪಡಬೇಕಾಗಿದೆ. ಹಿಂದುಳಿದ ವರ್ಗಗಳು ಇವತ್ತು ವಿಶ್ವಾಸವನ್ನು ಕಳ್ಕೊಳ್ತಾ ಇದೆ. ಒಟ್ಟು ಸಂಘ ಪರಿವಾರದ ವ್ಯವಸ್ಥೆಯ ಮೇಲೆ ಇರುವಂತಹ ನಂಬಿಕೆಯನ್ನು ಇವತ್ತು ಹಿಂದುಳಿದ ವರ್ಗದವರು ಕಳ್ಕೊಳ್ತಾ ಇದ್ದಾರೆ. ಈ ಎಲ್ಲ ವ್ಯವಸ್ಥೆಗಳಿಂದ ಯಾವಾಗ ಇದನ್ನು ಸರಿ ಮಾಡ್ತಾರೆ ಆವಾಗ ಹಿಂದುತ್ವ ಮತ್ತೆ ಗಟ್ಟಿ ಆಗ್ತದೆ, ಹಿಂದುತ್ವ ಭದ್ರಕೋಟೆ ಮತ್ತೆ ಗಟ್ಟಿ ಆಗ್ತದೆ. ಇವತ್ತೇನು ವ್ಯತ್ಯಾಸಗಳಾಗ್ತದೆ ಹಿಂದುತ್ವದ ಹೆಸರಿನಲ್ಲಿ ಅಧಿಕಾರಕ್ಕೋಸ್ಕರ, ರಾಜಕೀಯ ಸ್ವಾರ್ಥಕ್ಕೋಸ್ಕರ ಮಾತ್ರ ಇದು ಬಳಕೆ ಆಗ್ತಾ ಇದೆ. ಇದನ್ನು ನಿಲ್ಲಿಸುವ ಕೆಲಸ ಮಾಡಿದ ಮಾತ್ರ ಹಿಂದುತ್ವ ಉಳಿತು. ಇದನ್ನು ಕೂಡ ಅವರಿಗೆ ಯಾರೊಟ್ಟಿಗೆ ನಾನು 25 ವರ್ಷದಿಂದ ಬಹಳಷ್ಟು ನೋವಾಯಿತು. ನನಗೆ ನನ್ನ ಜೊತೆಯಲ್ಲಿ ಮಾತನಾಡುವಷ್ಟು ಅವರಿಗೆ ಸಮಯ ಇಲ್ಲ. ಯಾರೊಟ್ಟಿಗೆ ನಾನು ನನ್ನ ಜೀವನದ 25 ವರ್ಷವನ್ನು ಕೊಟ್ಟು ಈ ಸಂಘಟನೆ ಈ ಸ್ಥಿತಿಗೆ ತಂದಿದ್ನು, ಸತ್ಯನಿಗೆ ಯಾಕೆ ಹೀಗೆ ಮಾಡಿದ್ರಿ ಅಂತ ಕೇಳಿಕೊಂಡು ಸತ್ಯನಿಗೆ ನ್ಯಾಯ ಒದಗಿಸಿಕೊಡ್ಲಿಕ್ಕೆ ಅವರಿಗೆ ಮನೆ ತಿರುಗಲಿಕ್ಕೆ ಆಗ್ಲಿಲ್ಲ. ಸತ್ಯನಿಗೆ ಮಾತ್ರ ಅಲ್ಲ, ಸತ್ಯನಂತಹ ಸಾವಿರಾರು ಹಿಂದುಳಿದ ವರ್ಗದ ಬಂಧುಗಳಿಗೆ ಇವತ್ತು ನ್ಯಾಯ ಒದಗಿಸಿಕೊಡ್ಲಿಕ್ಕೆ ಇವರಿಗೆ ಆಗ್ಲಿಲ್ಲ ಹಿಂದುತ್ವ ಹೆಸರಿನಲ್ಲಿ. ಇವತ್ತು ಕಾಶ್ಮೀರ, ಕೇರಳ, ಮಲ್ಲಪುರಂ ಅಂತ ಹೇಳಿಕೊಂಡು ಅಲ್ಲಲ್ಲಿ ಸಭೆ ಮಾಡ್ತಾ ಇದ್ದಾರೆ ದೇಶ ಅಂತ ಹೇಳಿಕೊಂಡು. ಆದರೆ ಹಿಂದುತ್ವ ಉಳಿಬೇಕಿದ್ರೆ ಇದಾಗಬೇಕಂತ ಅವಶ್ಯಕತೆ ಇದೆ. ಸ್ಪಷ್ಟವಾಗಿ ಅಂತ ಹೇಳಲಿಕ್ಕೆ ಬಯಸ್ತಾ ಇಲ್ಲ. ವೇಣೂರಿನ ಬ್ರಹ್ಮಕಲಶದಲ್ಲಿ ಆದದ್ದು. ಬೆಳ್ತಂಗಡಿ ಶಾಸಕ, ಅದರಲ್ಲಿ ಅಧ್ಯಕ್ಷ, ಬ್ರಹ್ಮಕಲಶ ಸಮಿತಿ ಅಧ್ಯಕ್ಷ, ಅವತ್ತಿನ ಬಿಜೆಪಿಯ ಮಂಡಲ ಅಧ್ಯಕ್ಷ ಜಯಂತ್ ಕೋಟ್ಯಾನ್ ಅದರ ಕಾರ್ಯಾಧ್ಯಕ್ಷ. ಅಲ್ಲಿ ಕೇಳಿದ್ರೆ ಹೇಳ್ತಾರೆ, ಅಲ್ಲಿ ಬೇರೆ ಕೂಡ ಎಲ್ಲಿದೆ? ಒಂದೇ ಇದು ಸತ್ಯಜಿತ್ ಸುರತ್ಕಲ್ ಇದ್ದಂತಹ ಇಡ್ಡ ಮಹಾಲಿಂಗೇಶ್ವರ ದೇವಸ್ಥಾನದ ಬ್ರಹ್ಮಕಲಶದಲ್ಲಿ ಸತ್ಯಜಿತ್ ಸುರತ್ಕಲ್ ಅರ್ಚಕ ವೃಂದದವರಿಗೆ ಬಿಟ್ಟು ಬೇರೆ ಎಲ್ಲರಿಗೂ ಒಂದೇ ರೀತಿಯ ಅಡಿಗೆ, ಒಂದೇ ಕಡೆ ಅಡಿಗೆ, ಒಂದೇ ರೀತಿಯ ವ್ಯವಸ್ಥೆಯನ್ನು ಸತ್ಯಜಿತ್ ಸುರತ್ಕಲ್ ಮಾಡಿಸಿದ್ದ. 2 ಬ್ರಹ್ಮಕಲಶದಲ್ಲಿ ಮಾಡಿಸಿದ್ದಾನೆ. 2006ರಲ್ಲಿ ಒಂದಾದದ್ದು, ಮತ್ತೊಂದು ಇತ್ತೀಚೆಗೆ 2017
20 ಎರಡೂ ಬ್ರಹ್ಮಕಲಶದಲ್ಲಿ ಒಂದೇ ಕಡೆ ಅಡಿಗೆ ಅರ್ಚಕರೊಂದವರು ಬಿಟ್ಟು 3 ರೀತಿ ಊಟಕ್ಕೆ ವ್ಯವಸ್ಥೆ ಇತ್ತು. ಒಂದು ಟೇಬಲ್, ಒಂದು ಬಫೆ, ಮತ್ತೊಂದು ಕಡೆ ನೆಲದಲ್ಲಿ ಕುತ್ಕೊಂಡು ಯಾರು ಎಲ್ಲಿ ಬೇಕಿದ್ರೂ ಊಟ ಮಾಡ್ಲಿಕ್ಕೆ ಅವಕಾಶ ಇತ್ತು. ಯಾರು ಎಲ್ಲಿ ಬೇಕಿದ್ರೂ ಊಟ ಮಾಡ್ಲಿಕ್ಕೆ ಅವಕಾಶ ಇತ್ತು. ಅಲ್ಲಿ ಕಾರ್ಯಾಧ್ಯಕ್ಷ ಆಗಿದ್ದೆ ನಾನು. ನಾವು ನಿಂತ್ಕೊಂಡಾಗ ಮಾಡಿದ್ವಿ. ಆಗೋದಿಲ್ಲ ಅಂತ ಹೇಳಿ ಅಲ್ಲ, ಆ ಮಾನಸಿಕತೆ, ಆ ಧೈರ್ಯ ಬೇಕು. ಹಿಂದೂ ಸಂಘಟನೆ ಹಿಂದುತ್ವ ಅಂತ ಹೇಳಿದ ಮೇಲೆ ಅದು ಮಾಡಬೇಕು ಹೊರತು 4 ಕಡೆ ಅಡಿಗೆ 4 ರೀತಿ ಅಡಿಗೆ ಅಲ್ಲ. ಎಲ್ಲ ಬಂಧುಗಳಿಗೆ ನಾನು ಈ ಪತ್ರಿಕಾಗೋಷ್ಠಿಯ ಮುಖಾಂತರ ಕರೆ ಕೊಡ್ತಾ ಇದ್ದೇನೆ. ಪಕ್ಷಗಳು 10 ಇರಬಹುದು, ರಾಜಕೀಯವಾಗಿ ನಾವು ಯಾವುದೋ ರಾಜಕೀಯ ಪಕ್ಷ ಜೊತೆಯಲ್ಲಿ ಗುರುತಿಸಿಕೊಂಡು ಇರಬಹುದು. ಆದರೆ ಬಹಳ ಹೋರಾಟದ ನಂತರ ಒಂದು ಸಂದರ್ಭದಲ್ಲಿ ನಮ್ಮ ಸಮಾಜದ 4-5 ಜನ ಸಂಸದರು, 16-17 ಜನ ಶಾಸಕರು ಏಕಕಾಲದಲ್ಲಿ ಇರ್ತಿದ್ದಂತಹ ಒಂದು ಕಾಲಘಟ್ಟ ಇತ್ತು. ಸಮಾಜ ಸಂಘಟಿತವಾಗಿ ನಿಂತುಕೊಂಡು ಸಮಾಜ ಅಂತ ಹೇಳಿ ಮತ ಹಾಕದೆ ರಾಜಕೀಯ ಪಕ್ಷ ಜೊತೆಯಲ್ಲೇ ಗುರುತಿಸಿಕೊಂಡು ಪಕ್ಷಕ್ಕೋಸ್ಕರವೇ ನಮ್ಮ ಮತ ಅನ್ನೋದನ್ನು ನಾವು ಮಾಡಿಕೊಂಡ ಪರಿಣಾಮ ಒಬ್ಬನೇ ಒಬ್ಬ ಸಂಸದ ಇಲ್ಲದಂತಹ ಕೇವಲ 5-6 ಜನ ಶಾಸಕರಿಗೆ ಸೀಮಿತ ಆಗುವಂತಹ ಸ್ಥಿತಿಗೆ ಬಹುಸಂಖ್ಯಾತ ಸುಮಾರು ಒಂದು 30 ಲಕ್ಷಕ್ಕಿಂತ ಹೆಚ್ಚಿನ ಜನಸಂಖ್ಯೆಯಲ್ಲಿ ಈ ರಾಜ್ಯದಲ್ಲಿ ಇದ್ರೂ ಕೂಡ ಈ ಸ್ಥಿತಿಗೆ ತಲುಪುವಂತಹ ಇವತ್ತು ಸ್ಥಿತಿ ನಿರ್ಮಾಣ ಆಗಿದೆ. ಈ ಸರಿ ಮತ್ತೆ ನಮ್ಮ ಹೋರಾಟದ ಪರಿಣಾಮವಾಗಿ ಅವಕಾಶ ಸಿಕ್ಕಿದೆ. 3 ಲೋಕಸಭಾ ಕ್ಷೇತ್ರದಲ್ಲಿ ನಮ್ಮ ಸಮಾಜ ವ್ಯಕ್ತಿಗಳಿಗೆ ಸ್ಪರ್ಧೆ ಮಾಡಲಿಕ್ಕೆ ಅವಕಾಶ ಸಿಕ್ಕಿದೆ. ಎಲ್ಲ ಸಮಾಜ ಬಂಧು, ಈ 3 ಕ್ಷೇತ್ರಗಳ ಸಮಾಜ ಬಂಧುಗಳ ವಿನಂತಿಯನ್ನು ಮಾಡುವಂತದ್ದು, ರಾಜಕೀಯ ಪಕ್ಷ ಯಾವುದೇ ನಾವು ಇದ್ರೂ ಕೂಡ ಗುರುತಿಸಿಕೊಂಡಿದ್ರು ಕೂಡ ಮತ ಹಾಕುವ ಸಂದರ್ಭದಲ್ಲಿ ಸಮಾಜಕ್ಕೆ ಮುಂದಿನ ದಿವಸದಲ್ಲಿ ಇನ್ನಷ್ಟು ಶಕ್ತಿಯನ್ನು ತುಂಬಿಸೋದಕ್ಕೋಸ್ಕರ, ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಈ ಸಮಾಜವನ್ನು ಇನ್ನಷ್ಟು ಮೇಲಕ್ಕೆ ಎತ್ತುವುದಕ್ಕೋಸ್ಕರ, ಈ ಸಮಾಜ ತಲೆ ಎತ್ತಿ ಸ್ವಾಭಿಮಾನದಿಂದ ಬದುಕುವ ಸ್ಥಿತಿ ನಿರ್ಮಾಣ ಮಾಡೋದಕ್ಕೋಸ್ಕರ ಈ ಸರಿ ನಮ್ಮ ಪಕ್ಷವನ್ನು ಎಲ್ಲವನ್ನೂ ಪಕ್ಕಕ್ಕಿಟ್ಟು ಸಮಾಜದ ಹೆಸರಿನಲ್ಲಿ ದಯವಿಟ್ಟು ಮತವನ್ನು ಹಾಕಿ. ಬೇರೆ ಸಮಾಜವರು ಮಾಡದಂಥದ್ದು ಅಲ್ಲ, ಬೇರೆ ಸಮಾಜವರು ಕರೆ ಕೊಡದಂತಹ ಕರೆಯೂ ಅಲ್ಲ, ಇದು ಎಲ್ಲಾ ಸಮಾಜವರು ಮಾಡುವಂಥದ್ದೇ. ಈ ಸರಿ ಸಮಾಜಕ್ಕೋಸ್ಕರ ಇದನ್ನು ಪಾಲಿಸಿ ಸಮಾಜವನ್ನು ಗೆಲ್ಲಿಸಿ ಅಂತ ಹೇಳಿಕೊಂಡು ಈ ಪತ್ರಿಕಾಗೋಷ್ಠಿಯ ಮೂಲಕ ಇಡೀ ಸಮಾಜದಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ನಾನು ಮುಂದಿನ ದಿವಸದಲ್ಲಿ ಇದೇ ಕಾರಣಕ್ಕೋಸ್ಕರ ನಾನು ಈ 3 ಕ್ಷೇತ್ರಗಳಲ್ಲಿ ಓಡಾಟ ಮಾಡುವವನಿದ್ದೇನೆ. ತಾವೆಲ್ಲರೂ ಸಹಕರಿಸಬೇಕು ಅಂತ ಕೇಳಿಕೊಳ್ತಾ ಎಲ್ಲ ಮಾಧ್ಯಮದ ಬಂಧುಗಳಿಗೆ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದು ಇದನ್ನು ಸಮಾಜದ ಕಟ್ಟಕಡೆಯ ವ್ಯಕ್ತಿಗೆ ತಲುಪಿಸುವ ಕೆಲಸವನ್ನು ಮಾಡುವುದಕ್ಕೋಸ್ಕರ ತಮಗೂ ಅಭಿನಂದನೆಯನ್ನು ಹೇಳಲಿಕ್ಕೆ ಬಯಸ್ತೇನೆ. ನಮ್ಮ ಸಮಾಜದ ಜೊತೆಯಲ್ಲಿ ಇತರ ಹಿಂದುಳಿದ ವರ್ಗಗಳಿಗೆ ಕೂಡ ಕರೆಯನ್ನು ಕೊಡ್ತಾ ಇದ್ದೇನೆ. ಎಲ್ಲ ಹಿಂದುಳಿದ ವರ್ಗದ ಬಂಧುಗಳು ಇವತ್ತು ಸ್ವಾವಲಂಬಿ ಆಗಬೇಕಿದ್ರೆ ನಾವೆಲ್ಲರೂ ಸಂಘಟಿತರು ಆಗಲೇಬೇಕು. ಆ ದೃಷ್ಟಿಯಿಂದ ಮುಂದಿನ ದಿವಸದಲ್ಲಿ ತಾವು ಈ ಬಗ್ಗೆ ಯೋಚನೆಯನ್ನು ಮಾಡಿ ನಿರ್ಣಯವನ್ನು ಕೈಗೊಳ್ಳಿ ಅಂತ ಹೇಳಿಕೊಂಡು ಈ ಮೂಲಕ ವಿನಂತಿಯನ್ನು ಮಾಡಲಿಕ್ಕೆ ಬಯಸ್ತೇನೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.